ಆಡಳಿತ ಮತ್ತು ವಿಪಕ್ಷಗಳ ಮಧ್ಯೆ ನಟ್ಟು ಬೋಲ್ಟ್ ಟೈಟ್ ವಾರ್ ಜೋರಾಗಿದೆ. ಕಲಾವಿದರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಧಮಕಿ ಆರೋಪಕ್ಕೆ ಈಗ ಬೆಂಗಳೂರು ಉಸ್ತುವಾರಿಯ ವಿರುದ್ಧ ಸಾಮ್ರಾಟ್ ಅಶೋಕ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಡಿಕೆ ಶಿವಕುಮಾರ್ ಅವರ ಹೇಳಿಕೆ ರಾಜಕೀಯ ವಲಯದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಕಲಾವಿದರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಧಮಕಿ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಉಸ್ತುವಾರಿಯ ವಿರುದ್ಧ ಸಾಮ್ರಾಟ್ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಕಲಾವಿದರು ನಿಮ್ಮ ಪಕ್ಷದ ಕಾರ್ಯಕರ್ತರಲ್ಲ. ಶಾಸಕರ ಮೇಲೆ ದರ್ಪ, ಕಲಾವಿದರಿಗೆ ಧಮಕಿ ಹಾಕುವ ಮನಸ್ಥಿತಿ ಇರುವಂತದ್ದು. ಆಡಳಿತ ಮತ್ತು ವಿಪಕ್ಷಗಳ ಮಧ್ಯೆ ವಾರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರಿಗೆ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ. ಶಾಸಕರ ಮೇಲೆ ದರ್ಪ, ಕಲಾವಿದರ ಮೇಲೆ ಧಮಕಿ ಹಾಕುವ ಮನಸ್ಥಿತಿ ಇರುವಂತದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ. ಸೊ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದೇನು ಅನ್ನುವಂಥ ವಿಚಾರವಾಗಿ ನೋಡೋದಾದ್ರೆ, ಮಾರ್ಚ್ 1ರಂದು ಬೆಂಗಳೂರು ಚಲನಚಿತ್ರೋತ್ಸವ ಕಾರ್ಯಕ್ರಮ ಇರುತ್ತೆ. ಫಿಲ್ಮ್ ಫೆಸ್ಟಿವಲ್ಗೆ ಚಾಲನೆಯನ್ನ ನೀಡಿ ಮಾತನಾಡ್ತಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಇದು ಸಿದ್ದರಾಮಯ್ಯ ಶಿವಕುಮಾರ್ ಮನೆ ಕಾರ್ಯಕ್ರಮವಲ್ಲ, ಇದು ಇಂಡಸ್ಟ್ರಿ ಕಾರ್ಯಕ್ರಮ, ಎಲ್ಲರೂ ಬರಬೇಕು. ಕಲಾವಿದರು ಬರಲಿಲ್ಲ ಅಂದ್ರೆ ಯಾಕಾಗಿ ಫಿಲ್ಮ್ ಫೆಸ್ಟಿವಲ್? ನನ್ನದು ಎಚ್ಚರಿಕೆ ಅಂತಾಗ್ಲಿ, ಆದೇಶ ಅಂತ ಆದ್ರೂ ಕೂಡ ಆಗ್ಲಿ, ಇದು ನನ್ನ ಕಾರ್ಯಕ್ರಮವಲ್ಲ, ನಿಮ್ಮ ಕಾರ್ಯಕ್ರಮ. ಪರ್ಮಿಷನ್ ಬೇಡ ಅಂದ್ರೆ ಕಲಾವಿದನದ್ದು ಸಿನಿಮಾನೇ ನಡೆಯೋದಿಲ್ಲ. ನಮ್ಗೆ ಗೊತ್ತಿದೆ ನಟ್ಟು ಬೋಲ್ಟು ಟೈಟ್ ಮಾಡಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಟ್ಟಿದ್ದಾರೆ. ಅದೇ ವಿಚಾರ ಈಗ ವಿಪಕ್ಷ ನಾಯಕರೆಲ್ಲರೂ ಕೂಡ ವಾಗ್ದಾಳಿ ನಡೆಸುತ್ತಿದ್ದಾರೆ. ನಿಮ್ಗೆಲ್ಲ ಶುಭವಾಗ್ಲಿ. ಅಟ್ಲೀಸ್ಟ್ ಮುಂದಕ್ಕಾರ ಕೂಡ ಇಂಥ ಕಾರ್ಯಕ್ರಮಕ್ಕೆ ಫಿಲಂ ಚೇಂಬರ್ ಅವರು, ಅಕಾಡೆಮಿ ಅವರು, ಅವ್ರಿಗೆಲ್ಲ ಸ್ವಲ್ಪ ನಂದು ವಾರ್ನಿಂಗ್ ಅಂತಾರಲ್ಲಿ, ರಿಕ್ವೆಸ್ಟ್ ಅಂತ ಇರಲಿ. ಇಟ್ ಈಸ್ ನಾಟ್ ಮೈ ಪ್ರೋಗ್ರಾಮ್, ನನ್ನ ಕಾರ್ಯಕ್ರಮ ಅಲ್ಲ, ಇದು ನಿಮ್ ಕಾರ್ಯಕ್ರಮ. ಹೇಮಾ ಚೌಧರಿ ಪಾಪ ಅವ್ರು ಬಂದು ಕೂತಿದ್ದಾರೆ. ಅವ್ರ ಯಾಕೆಂದ್ರೆ ಬರೀ ಒಂದು 25 ಜನಕ್ಕೆ ಸಿನಿಮಾ ಬೇಕಾಗಿರೋದು. ನಾವು ಯಾವ್ದಾರ ಸಂದರ್ಭದಲ್ಲಿ ಯಾವ್ದಾರ ಒಬ್ರು ಹಿಂಗೆ ಫಿಲಮ್ ಏನಾರು ಇಲ್ಲೆಲ್ಲ ತೆಗಿತಾವ್ರೆ ಅಂತಂದ್ರೆ ಯಾರು ಸರ್ಕಾರಕ್ಕೆ ಕೋಆಪರೇಟ್ ಮಾಡಲ್ಲ. ಅಲ್ಲಿ ಪರ್ಮಿಷನ್ನೇ ಕೊಡ್ಬೇಡ ಅಂದ್ರೆ ಥಿಯೇಟರ್ ಸಿನಿಮಾನೇ ನಡೆಯಲ್ಲ, ಒಂದು ಶೂಟಿಂಗೇ ನಡೆಯಲ್ಲಪ್ಪ. ನಮಗೂ ಗೊತ್ತಿದೆ ಎಲ್ಲ, ಯಾರ್ಯಾರಿಗೆ ಎಲ್ಲೆಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್. ಬಟ್ ಸ್ವಲ್ಪ ತಿಳ್ಕೊಳ್ಳಿ ಇರ್ಲಿ. ಗುಡ್, ಅಟ್ಲೀಸ್ಟ್ ನಿಮ್ಗೆಲ್ಲ ಅರ್ಥ ಆಗ್ತಾ ಇದೆಯಲ್ಲ ನಮ್ ಕಷ್ಟ ಅಂತ. ಏನಿವೆ, ಒಳ್ಳೇದಾಗ್ಲಿ, ನಿಮ್ಗೆಲ್ಲ ಶುಭ ಆಗ್ಲಿ. 16ನೇ ಫಿಲಂ ಫೆಸ್ಟಿವಲ್ಲು ಬಹಳ ಚೆನ್ನಾಗಿ ಯಶಸ್ಸಾಗಲಿ. ನೋಡೋಣ, ಟೈಮ್ ಸಿಕ್ತು ಅಂತಂದ್ರೆ ನಾನು ಹೋಗಿ ಯಾವ್ದಾದ್ರು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಆನಂದ ಪಡ್ತೀನಿ. ನಿಮ್ಗೆಲ್ಲ ಶುಭವಾಗ್ಲಿ. ಅಟ್ಲೀಸ್ಟ್ ಮುಂದಕ್ಕೆ ಒಂದು ಕಡೆ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಇದು ನಮ್ಮ ಕಾರ್ಯಕ್ರಮ ಅಲ್ಲ, ನಿಮ್ ಕಾರ್ಯಕ್ರಮ, ಕಲಾವಿದರಿಗೋಸ್ಕರ ಏರ್ಪಾಡು ಮಾಡಿರುವಂತ ಫಿಲ್ಮ್ ಫೆಸ್ಟಿವಲ್ ಇದು. ನೀವೇ ಬರ್ಲಿಲ್ಲ ಅಂತಂದ್ರೆ ಕಾರ್ಯಕ್ರಮ ಹೇಗ್ ನಡೆಯುತ್ತೆ? ಕಾರ್ಯಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಉಸ್ತುವಾರಿ ವಿರುದ್ಧ ಸಾಮ್ರಾಟ್ ಅಶೋಕ್ ವಾಗ್ದಾಳಿಯನ್ನ ನಡೆಸಿರುವಂತದ್ದು. ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿರುವಂತಹ ವಿಚಾರವಾಗಿ ಸಿಡಿದೆದ್ದು ನಿಂತಿದ್ದಾರೆ ವಿಪಕ್ಷ ನಾಯಕರು. ಆದ್ರೆ ಪ್ರಮುಖವಾಗಿ ಅವರೇ ನಿಮ್ ಕಾರ್ಯಕರ್ತರಲ್ಲ, ನಿಮಗೆ ಬೇಕಾಬಿಟ್ಟಿಯಾಗಿ ಹೇಳಿಕೆಯನ್ನ ಕೊಡೋದಕ್ಕೆ ಕಲಾವಿದರಿಗೆ ಒಂದು ಮರ್ಯಾದೆ ಇರಲಿ ಎನ್ನುವ ಮುಖಾಂತರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿರುವಂತದ್ದು. ಅಂದ್ರೆ ಕಾರ್ಯಕ್ರಮಕ್ಕೆ ಕಲಾವಿದ್ರೆ ಬಂದಿಲ್ಲ ಅಂತಂದ್ರೆ ಹೇಗೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಮಾತನಾಡೋರೇನೆ. ವಿಧಾನಸೌಧದಲ್ಲಿ ಫಿಲ್ಮ್ ಫೆಸ್ಟಿವಲ್ ಓಪನಿಂಗ್ ಉದ್ಘಾಟನಾ ಕಾರ್ಯಕ್ರಮ ಇತ್ತು. ಸೊ ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ಎಲ್ಲಾ ಪ್ರಮುಖ ರಾಜಕೀಯ ನಾಯಕರೆಲ್ಲರೂ ಉಪಸ್ಥಿತಿ ಇದ್ರು. ಇಂತಹ ಸಂದರ್ಭದಲ್ಲಿ ಹಳೆಯ ನಮ್ಮ ಹಿರಿಯ ತಲೆಮಾರಿನ ಕಲಾವಿದರುಗಳಾಗಿರ್ಬೋದು, ಈಗಿನ ಕಲಾವಿದರುಗಳಾಗಿರ್ಬೋದು, ಎಲ್ಲರೂ ಕೂಡ ಒಟ್ಟಾರೆಯಾಗಿ ಸೇರಿ ಇದನ್ನ ಆರಂಭ ಮಾಡಬೇಕು. ಆದ್ರೆ ಎಲ್ಲೋ ಒಂದು ಕಡೆ ಕಲಾವಿದರ ಆ ಒಂದು ಆಗಮನ ಇಲ್ಲದಂತ ಹಿನ್ನೆಲೆಯಲ್ಲಿ ಒಂದು ಕಡೆ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಆ ಹೇಳಿಕೆ ಅಂದ್ರೆ ಈ ನಟ್ಟು ಬೋಲ್ಟ್, ಎಲ್ಲೆಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅದು ನನಗೆ ಗೊತ್ತಿದೆ ಅಂತ ಏನು ಹೇಳಿಕೆ ಕೊಟ್ಟಿದ್ರು, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಏನು ಆರ್ ಅಶೋಕ್ ಅವರು ವಾಗ್ದಾಳಿಯನ್ನ ನಡೆಸಿರುವಂತದ್ದು.